ಮಾತ್ರ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಈ ಒಂದು ಹುಕ್ಕೇರಿ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ 28ನೇ ತಾರೀಕಿಗೆ ಶತಾಯಗತೆ ಗೆಲ್ಲಬೇಕು, ಗೆದ್ದ ಮುಂದಿನ ಹೆಜ್ಜೆ ಇಡಬೇಕು ಅನ್ನೋದು. ಈಗ ಇದನ್ನು ನಾನು ನಿಮಗೆ ಅನೇಕ ಸಲ ಈ ಮಾತನ್ನು ಹೇಳಿದ್ದೆ. ಯಾಕಪ್ಪ ಅಂತಂದರೆ ಈ ಒಂದು ಗೆಲುವು ನಿಶ್ಚಿತವಾಗಿ ಏನಾದರೂ ಕತ್ತಿ ಕುಟುಂಬ ಮತ್ತು ಈ ಕುಟುಂಬದವ್ರು ಕೂಡ್ಕೊಂಡು ಗೆದ್ದರೆ ಮುಂದಿನ ದಿನಗಳಲ್ಲಿ ಬಂದೇ ಬರ್ತಲ್ಲ ಅಂತ ಅದು ಇವತ್ತು ಸ್ಪಷ್ಟ ಆಗ್ತದೆ. ಡೈಲಿ ಮಾತಾಡ್ತಾರೆ ಇನ್ನೂ ಅನೇಕ ಮಾತುಗಳನ್ನು ಮಾತಾಡಿದರು. ಆ ಮಾತುಗಳನ್ನ ನೀವು ವಿಡಿಯೋ ಹೇಗೆಲ್ಲ ಹರಿದಾಡ್ತದೆ ಸೋಷಿಯಲ್ ಮೀಡ್ಯಾದಲ್ಲೇ ಸಾಕಷ್ಟು ಜನ ಅದನ್ನು ಬಿಟ್ಟಿದ್ದಾರೆ. ಬೇರೆ ಬೇರೆ ಲೋಕಲ್ ನಮ್ಮ ಚಾನಲ್ದವರು ಅವುಗಳು ನೀವು ನೋಡ್ಕೋಬೋದು. ಅದ್ರಲ್ಲಿ ಯಾವ ರೀತಿಯಾಗಿ ಮಾತಾಡಿದ್ದಾರೆ ರಮೇಶ್ ಮಾತು ಪ್ರತಿಯೊಂದು ನಾವು ಇವತ್ತು ನೋಡಬೇಕಾಗಿದೆ. ಮತ್ತು ಇವತ್ತು ಇದನ್ನೆಲ್ಲ ನೋಡಿದಾಗ ಸಹಜ ಅನ್ನಿಸ್ತದೆ ಕತ್ತಿಯವ್ರಿಗೆ ಈಗ ಅಳಿವು ಉಳಿವಿನ ಪ್ರಶ್ನೆ. ಇವತ್ತು ನಾವು ಉಳಿಲಿಲ್ಲ ಅಂದ್ರೆ ನಮ್ಮ ಅಳಿವು ಗ್ಯಾರಂಟಿ ಅನ್ನುವಷ್ಟು ಮಟ್ಟಿಗೆ ಅವರಿಗೆ ಒಂದು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಂಡು ಇದನ್ನು ಚಾಲೆಂಜಾಗಿ ತೆಗೆದುಕೊಂಡಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಜೊಲ್ಲೆಯವರಾಗಿರ್ಬೋದು, ಜೊತೆಗೆ ಸತೀಶ್ ಆಯ್ತು, ನಮ್ಮ ಬಾಲಚಂದ್ರ ಅವರಾಯ್ತು, ಅವರು ಸಹ ಇದನ್ನು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಾರ ಅನ್ನೋದನ್ನು ಅವರ ಮೇಲ್ಮೇಲೆ ನಡೀತಿರುವಂಥ ಸಭೆ ಸಮಾರಂಭಗಳನ್ನು, ಅವರು ಪ್ರತಿ ಮನೆಗೆ ಹೋಗಿ ಭೇಟಿ ಆಗುವುದನ್ನು, ಜೊತೆಗೆ ಏನು ಸಾಧ್ಯತೆ ಗೆಲ್ಲಬೇಕು ಅನ್ನುವಂಥದ್ದನ್ನು ಕೇವಲ PKPS ಅಷ್ಟೇ ಅಲ್ಲ, ಇದು ಸಹಿತ ವಿದ್ಯುತ್ ಸಂಘ ನಾವು ಗೆದ್ದು ತಿರಲೇಬೇಕು ಅನ್ನುವಂಥದ್ದು. ಮತ್ತು ಅಲ್ಲೇ ಕತ್ತಿಯವರ ಆಡಳಿತದಿಂದ ಬೇಸತ್ತ ಜನ ಇವ್ರನ್ನ ಕರೆಸ್ಕೊಂಡಾರ ಅನ್ನೋ ಮಾತುಗಳು ಇದ್ದಾವೆ. ಅದು ಅಷ್ಟು ಸತ್ಯದ. ಯಾಕಂದರೆ ವಿರೋಧಿಗಳು ಆ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಇವತ್ತೆಲ್ಲ ಪ್ರತಿಯೊಂದು ನೋಡ್ರಿ 15 ಕ್ಷೇತ್ರಗಳಿಗೆ ಇಲ್ಲೇ ಈ ಒಂದು ಏನು ವಿದ್ಯುತ್ ಸಂಘದ ಅವರು ಎಲ್ಲರೂ ತಯಾರಾಗಿ ನಿಂತ್ಕೊಂಡಿದ್ದಾರೆ. ನಾವು ಇವತ್ತು ಆಗಿ ಹೋಗಲ್ಲಪ್ಪ ಒಂದು ಕಣ ಅನ್ನುವಂಥದ್ದು ಅವರ ಕರೆ ಮೇರೆಗೆ ಆಗಿರ್ಬೋದು, ಅಥವಾ ಇವ್ರಿಗೆ ಆ್ಯಂಬಿಷನ್ ಇರಬೇಕಿಲ್ಲ ಅಂತಲ್ಲ. ಯಾಕಂದರೆ ಜಾರಕಿಹೊಳಿ ಕುಟುಂಬಕ್ಕೂ ಆ್ಯಂಬಿಷನ್ ಇದ್ದಲ್ಲಿ ಇವತ್ತವರು ಮನೆಯಲ್ಲೇ ಏನಪ್ಪ ಅಂದರೆ MLAಗಳನ್ನು MLCಗಳನ್ನು MP ಗಳನ್ನು ಒಂದೊಂದು ಹೆಜ್ಜೆ ಮುಂದಿಡ್ತಾ ಇರ್ತಾರೆ. ಜೊತೆಗೆ ಆ್ಯಂಬಿಷನ್ ಇರೋದ್ರಿಂದ ನಾನು ಒಬ್ಬ ಪ್ರತಿಸ್ಪರ್ಧಿ ಮುಖ್ಯಮಂತ್ರಿ ಅಂತೇಳಿ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಯತ್ನ ಮಾಡಿದರು. ಈಗ ಸ್ವತಃ ಸತೀಶ್ ಅವರಂತೆ ನಾನು ಮುಖ್ಯಮಂತ್ರಿ ಚಾಲೆಂಜರ್ 2020